ಯಾವ್ದಪ್ಪ ಫಿಲಿಮ್ ಅಂದ್ರೆ ಕಥೆನೇ ಇಲ್ಲ, ಕಥೆನೇ ಎಲ್ಲ. ಫಿಲಿಮ್ ಹೆಂಗೆ ಅಂದ್ರೆ ಇದು ಇದು ಇವು ಇದು ಐ ಯು ಐ ನಮ್ಮ ಕಥೆನೇ ಇಲ್ಲ, ಕಥೆನೇ ಎಲ್ಲ. ಉಪ್ಪೆ 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 ಮೈಂಡ್ ಎಲ್ಲ ತಲೆ ಕೆಡಿಸ್ಬಿಟ್ಟಿದ್ದಾನೆ. ಸೂಪರ್ ಸೂಪರ್ ಸೂಪರ್. ಸೂಪರ್ ಆಗಿದೆ. ಯಾರು ಎಲ್ಲ ಫಿಲಂ ಮುಗಿದ್ಮೇಲೂ ಯಾರು ಎದ್ದೆ ಬತ್ತಲ್ಲ ಕಡೆ ಇನ್ನೂ ಏನಾರ ಇದೆ ಅಂತ ಕಾಯ್ತಾವ್ರೆ. ನಮ್ಮನ್ ತೋರಿಸಿದಾರೆ ಬಿಡುಗರು, ಫಿಲಮ್ ಆತರ ಇಲ್ಲ. ನಮ್ಮನ್ ತೋರಿಸಿದಾರೆ ಅಷ್ಟೇ, ಫೋಕಸ್ ಹುಡುಕ್ತಾ ಇದಾರೆ. ಮಸ್ತಾಗೈತ್ ಗುರು, ಏನು ಸೈಕ್ ಅರ್ಥನೇ ಆಗ್ಲಿಲ್ಲ ಬಿಡುಗರು, ಯಾರಿಗೂ ಅರ್ಥ ಆಗಿಲ್ಲ. ಮತ್ತೆ ಇನ್ನೊಂದ್ಸತಿ ನೋಡ್ತಾರೆ. ಅದು ನಮ್ಮ ಉಪೇಂದ್ರ. ಕನ್ಫ್ಯೂಷನ್ ಅಷ್ಟೇ, ಅದು ಏನಿಲ್ಲ. ಆವರೇಜ್ ಪಿಕ್ಚರ್. ಸೂಪರ್ ಮೂವಿ ಸರ್, ಸೂಪರ್. ಇನ್ನೊಂದ್ಸಲ ನೋಡ್ಬೇಕು, ತಲೆ ಇದ್ರೆ ಮಾತ್ರ ನೋಡಿ. ಒಳ್ಳೆ ಸ್ವಲ್ಪ ಕೆಲಸ ಕೊಟ್ಟವ್ರೆ. ದಯವಿಟ್ಟು ನೀವು ಒಂದ್ಸಲ ಮೂವಿ ನೋಡ್ಬಿಟ್ಟು ಇದ್ರ ಬಗ್ಗೆ ನೀವು ಒಂದ್ಸಲ ಹೇಳ್ಬಿಡ್ರಿ. ನಮ್ಗೆ ಚೆನ್ನಾಗಿದೆ ಮೂವಿ, ನಿಮ್ಗೆ ಅರ್ಥ ಆಯ್ತಾ ನಮ್ಗೆ ಒಂದ್ಸಲ ಹೇಳ್ರಿ. ಆಮೇಲೆ ಲಾಸ್ಟ್ ಅಲ್ಲಿ ಪಾರ್ಟ್ 2 ಬರುತ್ತೆ ಮೋಸ್ಟ್ಲಿ. ಏನು ಅರ್ಥ ಆಗಿಲ್ಲ ಇರಿ ಅಣ್ಣ ಸ್ವಲ್ಪ ಹೊತ್ತು. ಅಲಿಬಾಬಾ ಚಾಲೀಸ್ಗಾರ್ ಮನೆ ಅನ್ಕಂಡ ಕುಲ್ತಾ ಸಿಂಸಿ ಮಂದಿ ತಟ್ಟ ಓಪನ್ ಆಗಕ್ಕೆ ಫಿಲಮ್ ಹಂಗೆ ಇದೆ, ಹೋಗಿ ನೋಡಿದ್ರು. ತುಂಬಾ ಚೆನ್ನಾಗಿದೆ ಸರ್. ಪ್ರೆಸೆಂಟ್ ಸಿಚುವೇಶನ್ ಮತ್ತೆ ಫ್ಯೂಚರ್ ಸಿಚುವೇಶನ್ ಹೇಗಿರುತ್ತೆ ಅಂತ ಕ್ಲೀನ್ ಆಗಿ ಹೇಳಿದ್ದಾರೆ. ಅರ್ಥ ಮಾಡ್ಕೊಳ್ಬೇಕು, 2-3 ಸಲ ಬರ್ಬೇಕಷ್ಟೇ. ಏನೋ ಇದನ್ನು ಇನ್ನೊಂದ್ಸತಿ ನೋಡಿದ್ರೆ ಗೊತ್ತಾಗೋದು. ಇವ್ರದ್ದೆಲ್ಲ ರಾಜಕೀಯ ಬಗ್ಗೆ ತೆಗಿರೋದು ಉಪೇಂದ್ರ ಅವ್ರದ್ದು, ಅವಾಗಿಂದ ಇವಾಗವರೆಗೂ ಅದೇನೆ. ಬಟ್ ಏನಂದ್ರೆ ಅದು ಲಾಸ್ಟ್ ಎಂಡಿಂಗ್ ಅಲ್ಲಿ ಗೊತ್ತಾಗ್ತಾ ಇದೆ ಅಷ್ಟೇ, ಯಾವ ತರ ಏನು ಎತ್ತ ಅಂದ್ಬಿಟ್ಟು. ಅದು ಇನ್ನೊಂದ್ಸತಿ ನೋಡಿದ್ರೆ ಜನಕ್ಕೆ ಗೊತ್ತಾಗೋದು. ಏಕದಮ್ ನೋಡಿದ ತಕ್ಷಣ ಚೆನ್ನಾಗಿಲ್ಲ ತಲೆನೋವು ಹಂಗಿಂಗ್ ಅಂತಾರಲ್ಲ, ಅಲ್ಲ, ಕುತ್ಕೊಂಡು ನೋಡಿದ್ರೇನೆ ಅರ್ಥ ಆಗೋದು. ಅರ್ಥನೇ ಆಗಲ್ಲ. ಪರವಾಗಿಲ್ಲಪ್ಪ, ಏನೋ ನೋಡ್ಬೋದು, ಅರ್ಥ ಆಗಲ್ಲ. ಸೆಕೆಂಡ್ ಟೈಮ್ ನೋಡ್ಬೇಕು ಅಂತೀರ ಹಂಗಾದ್ರೆ? ಅರ್ಥನೇ ಆಗಲ್ಲ. ಅದೇನು ಲಾಸ್ಟ್ ಎಂಡೋರ್ ಕೂತೇ ಇರ್ತೀವಪ್ಪ ನಾವು. ಆ ಸ್ಕ್ರೀನ್ ಮೇಲೆ ನೇಮ್ ಬರೋವರೆಗೂ ಇಲ್ಲಿ ತೋರಿಸ್ತಾರ ಏನು ತೋರಿಸಲ್ಲ. ಏನು ಅವನೇನು ಕಳಪೆ ಪಿಕ್ಚರ್ ಏನಲ್ಲ. ಓಕೆ, ಕೊಟ್ಟರೆ ನೋಡ್ಬೇಕು. ಕನ್ನಡ ಸಿನಿಮಾ ತಾನೇ, ನೋಡ್ಬೇಕು. ಓಕೆ.